ಈ 2 ಗಾಡಿ ತಗೊಂಡ್ಬಂದ್ರಿ ಅಂತಂದ್ರೆ ಈ ಸರಿ 3 ಬಂದು ಅಂತ ಹೇಳಿದ್ರೆ ಮುಂದಿನ ಸಲ 4 ಬರಲಿ ಅಂತಂದ್ರೆ ಇಡೀ ಭಾರತ ದೇಶದಲ್ಲಿ ಧ್ಯಾನಿಗಳು ಎಲ್ಲಿದಾರಪ್ಪ ಅಂದ್ರೆ ಹೆಚ್ಚಂದ್ರೆ ಇವತ್ತು ಎಲ್ಲಾ ಕಡೆ ಏನಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇದಾರೆ ಅಂತ ಹೇಳ್ತಾರೆ. ಸೊ ನಮ್ಗೆ ನಿಮ್ಗೆಲ್ಲ ಒಂದು ಸುವರ್ಣ ಜನವರಿ ಸಂಕ್ರಾಂತಿ ಆದ್ಮೇಲೆ 17, 18, 19 ಏನು ಗುರು ಬಸವಣ್ಣವರ ಒಂದು ಐಕ್ಯ ಕ್ಷೇತ್ರ ಇದೆ. ಅಲ್ಲಿ ಸುಮಾರು ಈ ಸರಿ ಒಂದು 20,000 ಜನ ಸಾಮೂಹಿಕ ಧ್ಯಾನಿಗಳು ಇರ್ತಾರೆ. ಇಲ್ಲೆಲ್ಲ ಇಡೀ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ಕಡೆಯಿಂದ ಮಾಸ್ಟರ್ಸ್ ಬಂದಿರ್ತಾರೆ. ಇವೆಲ್ಲ ಬಹಳ ಪುಣ್ಯ. ಯಾಕಂದ್ರೆ ಅಷ್ಟು ಒಂದು 10-20,000 ಜನ ಕೂತ್ಕೊಂಡು ಧ್ಯಾನ ಮಾಡೋದು. ಬೆಳಗಿನ 4 ಗಂಟೆಯಿಂದ 7 ಗಂಟೆ 3 ಗಂಟೆಗಳ ಸಾಮೂಹಿಕ ಧ್ಯಾನ ಇರ್ತಾರೆ, ಸಂಗೀತ ನಡೆಸ್ತಿರ್ತಾರೆ. ಅಲ್ಲಿ ಯಾವ್ದೊಂದು ಹೊಸ ವರ್ಷದ ಚಾಲೂ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ, ನಾವು ನಿಮ್ಗೆಲ್ಲ ಪ್ರತ್ಯಕ್ಷ ಆಮೇಲೆ ಹೇಳ್ತಿರ್ತಾರೆ. ಅಂದ್ರೆ ಅಲ್ಲಿ ನಮ್ಗಿಂತ ಸೀನಿಯರ್ ಮಾಸ್ಟರ್ ಒಂದ್ 2 ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಕಳೆದ 15 ವರ್ಷದಿಂದ ಈ ಒಂದು ಧ್ಯಾನ ಕುಟುಂಬದಲ್ಲಿ ಇದ್ದೀನಲ್ಲ. ಇಡೀ ಕರ್ನಾಟಕದಾದ್ಯಂತ ಬಹಳಷ್ಟು ಮಾಸ್ಟರ್ಸ್ಗಳು ನಮ್ಗೆ ಬಹಳ ಆತ್ಮೀಯತೆ ಇದ್ದಾರೆ. ಸೊ ನಾವು ಕೂಡ ಈ ದಿಶೆಯಲ್ಲಿ ಒಂದೇ ಒಂದು ಆಸೆ, ಏನ್ ಸಂಕಲ್ಪ ಅಂದ್ರೆ ನಮ್ ಗುರುಗಳು ಏನ್ ಕನಸ್ಕೊಂಡಿದ್ದಾರೆ ಧ್ಯಾನ ಜಗತ್ ಆಗ್ಬೇಕಂತ ಆ ಕನಸಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಇಷ್ಟೇ. ಅವ್ರು ನೋಡ್ರಿ ಒಳ್ಳೊಳ್ಳೆ ಧ್ಯಾನ ಸರ್ ಹೇಳೋರು, ಪ್ರತಿಯೊಬ್ಬರು ಮನೆಗಳಲ್ಲಿ ಏನಾಗಬೇಕು ಧ್ಯಾನ ಬಂದಿಗಳು ಇರ್ಬೇಕಂತ ಹೇಳೋರು. ಆ ಒಂದು ದಿಶೆಯಲ್ಲಿ ನಾವು ಕೂಡ ಒಂದು ಸಣ್ಣ ಕೆಲಸ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಂಗ ನೀವು ಕೂಡ ಅನ್ಕೋಬೇಕೇನಪ್ಪ ಅಂದ್ರೆ ಒಂದು ಸಣ್ಣ ಪ್ರಯತ್ನ ಇದೆ ನೋಡ್ರಿ. ಇಲ್ಲಿ ಏನಾದ್ರು ದುಡ್ಡು ಕೊಡ್ಲೈತ್ರಿ ಅಥವಾ ಇಲ್ಲಿ ಏನಾದ್ರು ಯಾರು ದೊಡ್ಡ ಗುರುಗಳು ಬಂದ್ರು ಪೈಲಾ 1,000 ಇಡ್ಬೇಕಂತ ಏನ್ ಹೇಳ್ಯಾರ. ಈಗೆಲ್ಲ ಹಂಗೈತಲ್ಲ ಮಾರ್ಕೆಟ್ದಾಗ. ಅಂದ್ರೆ ನೋಡಿ ಇಲ್ಲಿ ಏನೂ ಕೊಡೋದಿಲ್ಲ, ತಗೋದಿಲ್ಲ. ಏನಪ್ಪಾ ಅಂದ್ರೆ ನೀವು ಕೇಳ್ಬೇಕು. ಮತ್ತೊಂದು ಏನೇನ್ ಸಂಕಲ್ಪ ಮಾಡತ್ತು ಅಂದ್ರ, ಯಾರಿಗೋ ನನಗ ಕಾಯಿಲೆ ಐತಿ, ಒಂದಷ್ಟು ದೇಹ ಅನಾರೋಗ್ಯದಿಂದ ಐತಿ, ಅದಕ್ಕ ನಾನು ಧ್ಯಾನ ಮಾಡಿದ್ರೆ ನಾನು ಆರೋಗ್ಯವಂತ ಆಗ್ತನು ಅಂತೇಳಿ ಸಂಕಲ್ಪ ಮಾಡತ್ತ. ಇನ್ಯಾರು ನನಗ ಬಡತನ ಐತ್ರಿ, ಒಂದಷ್ಟು ಆರ್ಥಿಕ ಸಂಕಷ್ಟ ನಂದು ತೀರ್ ಹೋಗ್ಲಿ, ನಾನು ಆರ್ಥಿಕವಾಗಿ ಸಮೃದ್ಧ ಆಗ್ಲಿ ಅಂತೇಳಿ ಧ್ಯಾನ ಮಾಡತ್ತ. ಇನ್ಯಾರು ನನ್ನ ಮಗನಿಗೆ ಮದುವೆ ಆಗಲಿ ಅಂತೇಳಿ ಸಂಕಲ್ಪ ಮಾಡಿರ್ಬೋದು. ಇನ್ಯಾರು ನನ್ನ ಮಗನಿಗೆ ನೌಕರಿ ಸಿಗಲಿ ಅಂತೇಳಿ ಸಂಕಲ್ಪ ಮಾಡಿರ್ಬೋದು. ಅದನ್ನ ಮುಟ್ಟಬೇಕಂತೇಳಿ ಸಂಕಲ್ಪ ಮಾಡಿರ್ಬೋದು. ಸರಿನ? ಆದ್ರ ಧ್ಯಾನದ ಬೈ ಪ್ರಾಡಕ್ಟ್ ಇವೆಲ್ಲ ತಮಗೆಲ್ಲ ನೆನಪಿರ್ಬೇಕು. ಧ್ಯಾನದ ಬೈ ಪ್ರಾಡಕ್ಟ್, ಅದರ ಮುಖ್ಯ ಗುರಿ ಏನಂದ್ರೆ ಧ್ಯಾನ. ಬೈ ಪ್ರಾಡಕ್ಟ್ ಅಂದ್ರೆ ಹೆಂಗ್ರಿ? ಮೊಸರು ಕಡಿಯಾಕ ಕುಂತು ಏನ್ ಬೇಕಂತಲ್ಲಿ ಇವು ಬೈ ಪ್ರಾಡಕ್ಟ್ ತಂದನ ಬಂದ್ಬಿಡ್ತಾವ, ಬಹಳ ಬೇಗನೆ ಸಿದ್ಧಿಸ್ತಾವ. ಆದ್ರ ಒಂದು ಕಿವಿ ಮಾತೇನಂದ್ರ, ಆ ಒಂದು ಏನು ಸಂಕಲ್ಪ ಈಡೇರಿತ್ತು ಅಲ್ಲಿ ನಿಲ್ಲೋದಲ್ಲ. ನನಗೊಂದು ಮನೆ ಆಗ್ಬೇಕಾಯ್ತದ ಸಂಕಲ್ಪ ಇತ್ತು, ಮನೆ ಕಟ್ನಿ, ನನ್ನ ಸಂಕಲ್ಪ ಪ್ರಕಾರ ಮನೆ ಆತು, ಅಲ್ಲಿ ಸಾಧನೆ ನಿಲ್ಲೋದಲ್ಲ. ಸಾಧನೆ ಮುಂದುವರಿಬೇಕು. ಎಲ್ಲಿ ತನಕ ಅಂದ್ರ ಜ್ಞಾನ ಆಗುವವರೆಗೂ ಸಾಧನೆ ಮುಂದುವರಿಬೇಕು. ಹಂಗಾದ್ರ ಈ ಅದ್ಭುತವಾಗಿರ್ತಕ್ಕಂತಹ ಧ್ಯಾನವನ್ನ ನಾವಷ್ಟೇ ಇಟ್ಕೊಂಡು ಏನು ಹಂಚಿಕೊಳ್ಳೋಣ? ಹಂಚ್ಕೋಬೇಕಾದ್ರೆ ಒಂದು ಕರ್ತವ್ಯ ಐತೆ, ಕೆಲ್ಸ ಐತೆ. ಹಂಚ್ಕೋಬೇಕಾದ್ರೆ ಹೌದ್ರಿ, ಧ್ಯಾನ ಬಹಳ ಒಳ್ಳೇದೈತಿ, ಬಹಳ ಚಲೋ ಐತಿ, ಹಂಚಬೇಕ್ರಿ ಅಂದ್ಕೊಂಡು ನಮ್ಮ ಮನೆಯೊಳಗೆ ಕುಂತ್ರ ಇದು ಪ್ರಸಾದ ಆಗೋದಿಲ್ಲ, ಪ್ರಚಾರ ಆಗೋದಿಲ್ಲ. ನಾವು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸಾಧ್ಯ ಐತೋ ನಮ್ಮ ಮಾತು ಕೇಳುವಂತವ್ರು ಯಾರ್ಯಾರು ಅವ್ರಿಗೆಲ್ಲರಿಗೂ ಇದನ್ನು ಪರಿಚಯ ಮಾಡಿಸೋದು.